ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. 10 ಕಂಡೀಷನ್ಸ್ನೊಂದಿಗೆ 10 ಮತ್ತು 12ನೇ ಕ್ಲಾಸ್ಗೆ ಮುಹೂರ್ತ. ಸಿಲೆಬಸ್ ಕಡಿತವಿಲ್ಲ, ಹಾಜರಾತಿ ಕಡ್ಡಾಯವಿಲ್ಲ. 6ರಿಂದ 9ನೇ ತರಗತಿಗೆ ಜನವರಿ 1ರಿಂದ ವಿದ್ಯಾಗಮ. 15 ದಿನ ಬಿಟ್ಟು 1ರಿಂದ 5ನೇ ತರಗತಿಗೂ ವಿದ್ಯಾಗಮ ಆರಂಭವಾಗುತ್ತಾ? ಇದೇ ಹೊತ್ತಿನ ಸ್ಪೆಷಲ್. ಶಾಲೆ ಓಪನ್, 10 ಕಂಡೀಷನ್ಸ್. 10-12ನೇ ಕ್ಲಾಸ್ ಆರಂಭಕ್ಕೆ ಅಧಿಕೃತ ಮುಹೂರ್ತ. 10-12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. 6ರಿಂದ 9ನೇ ತರಗತಿಗೂ ಜನವರಿ 1ರಿಂದ ವಿದ್ಯಾಗಮ. ವಿದ್ಯಾಗಮ ಕಾರ್ಯಕ್ರಮವು 6ರಿಂದ 9ನೇ ತರಗತಿಯವರೆಗೂ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಸಿಲೆಬಸ್ ಕಡಿತವಿಲ್ಲ, ಹಾಜರಾತಿ ಕಡ್ಡಾಯವಿಲ್ಲ. ಈಗ ನಮಗೆ ಎಷ್ಟು ದಿನ ಕರೆಕ್ಟಾಗಿ ಸಿಗುತ್ತೆ ಅಂತ ನಾವು ನೋಡ್ತೀವಿ. ಪರೀಕ್ಷೆ ಯಾವಾಗ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದರ ನಂತರ ಈ ಪಠ್ಯಕ್ರಮ ಪರಿಷ್ಕರಣೆ ಬಗ್ಗೆ ನಾವು ಹೇಳ್ತೀವಿ. 10 ಕಂಡೀಷನ್ಸ್ಗಳೊಂದಿಗೆ ಶಾಲೆ ಪುನಾರಂಭ. ಮಕ್ಕಳು ಶಾಲೆ ಮೆಟ್ಟಿಲು ಹತ್ತದೆ ಬರೋಬ್ಬರಿ 10 ತಿಂಗಳೇ ಆಗಿ ಹೋಯ್ತು. ಕೊರೋನಾ ಅಟ್ಟಹಾಸದಿಂದ ಶಾಲೆಗೆ ಬಿದ್ದ ಬೀಗ ಓಪನ್ ಆಗಲು ಈಗ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 1ರಿಂದ ಶಾಲೆ ಆರಂಭಕ್ಕೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದ್ದು 10 ಮತ್ತು 12ನೇ ತರಗತಿಗಳು ಆರಂಭವಾಗಲಿವೆ. ಇದರ ಜೊತೆಗೆ 6ರಿಂದ 9ನೇ ತರಗತಿವರೆಗೆ ವಿದ್ಯಾಗಮವು ಆರಂಭವಾಗಲಿದೆ. ಇನ್ನು ಜನವರಿ 1ರಂದು ವಿದ್ಯಾಗಮ ಆರಂಭವಾದ 15 ದಿನದ ಬಳಿಕ 1ರಿಂದ 5ನೇ ತರಗತಿವರೆಗೂ ವಿದ್ಯಾಗಮ ಆರಂಭಿಸಲು ಚಿಂತನೆ ನಡೆಯಲಿದೆ. ಆ ಮೂಲಕ ಹಂತ ಹಂತವಾಗಿ ಮತ್ತೆ ಮಕ್ಕಳನ್ನ ಶಾಲೆಯತ್ತ ಮುಖ ಮಾಡಿಸುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸರ್ವಾನುಮತದಿಂದ 10ನೇ ಕ್ಲಾಸು ಮತ್ತೆ 12ನೇ ಕ್ಲಾಸಿನ ತರಗತಿಗಳನ್ನ ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಜನವರಿ 1ರಿಂದ ಶಾಲೆ ಆರಂಭವಾಗಲಿದೆ ಅಂತ ಶಿಕ್ಷಣ ಸಚಿವರೇ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ಶುಕ್ರವಾರ ಸಿಎಂ ಬಿಎಸ್ವೈ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು, ಆಯುಕ್ತರು, ಶಿಕ್ಷಣ ಸಚಿವರ ಜೊತೆಗಿನ ಸಭೆಯಲ್ಲಿ ಚರ್ಚಿಸಿದ ನಂತರ ಈ ತೀರ್ಮಾನಕ್ಕೆ ಬರಲಾಗಿದೆ. ಹಾಗಾಗಿ ಮಕ್ಕಳು ಹೊಸ ವರ್ಷಕ್ಕೆ ಬ್ಯಾಗ್ ಹಿಡಿದು ಸ್ಕೂಲ್ಗೆ ಹೊರಡಲು ರೆಡಿಯಾಗಬೇಕಾಗಿದೆ. ಕೊರೋನಾ ಭಯದ ನಡುವೆಯೂ ಸರ್ಕಾರ ಶಾಲೆ ಆರಂಭಿಸಲು ಕಾರಣವಿದೆ. ಅದೇನೆಂದರೆ ಭಾರತದಲ್ಲಿ ಕೊರೋನಾ 2ನೇ ಅಲೆ ಭೀಕರವಾಗಿ ಕಾಡಲ್ಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಒಂದ್ ವೇಳೆ 2ನೇ ಅಲೆ ಎದುರಾದರೂ ಮೊದಲಿನಂತೆ ದೊಡ್ಡ ಮಟ್ಟದ ಅನಾಹುತಗಳಾಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದೇಶದ ಹಲವಾರು ರಾಜ್ಯಗಳಲ್ಲಿ ಶಾಲೆ ಆರಂಭವಾಗಿದೆ. ಮಕ್ಕಳು ಶಾಲೆಗೆ ಬಂದು ಕಲಿಯುತ್ತಿದ್ದಾರೆ. ಈ ರಾಜ್ಯಗಳಲ್ಲಿ ಶಾಲೆ ಆರಂಭದಿಂದ ಯಾವ ಅನಾಹುತವೂ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರವು ಈಗ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಾಲೆ ಆರಂಭಿಸುವ ನಿರ್ಧಾರಕ್ಕೆ ಬಂದಿದೆ. ಆದರೆ ಶಾಲೆ ಆರಂಭಿಸಿದ್ರೂ 10 ಕಂಡೀಷನ್ಸ್ ಪಾಲಿಸಲೇಬೇಕಾಗಿದೆ. ಪೋಷಕರು ಮತ್ತು ಶಾಲೆ ಸಿಬ್ಬಂದಿ ಹಾಗಾದ್ರೆ ಹಾಕಿರುವ ಆ 10 ಕಂಡೀಷನ್ಸ್ ಏನು? ಆ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಮನೆಯಲ್ಲಿ ಯಾರಿಗಾದ್ರೂ ಕೋವಿಡ್ ಸಂಬಂಧಿಕ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಆ ಮನೆಯವರು ಮಕ್ಕಳನ್ನ ಶಾಲೆಗೆ ಕಳುಹಿಸಬಾರದು. ಇನ್ನು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಮಕ್ಕಳಿಗೆ ಹೆತ್ತವರು ಸೂಚಿಸಬೇಕು. ಬ್ಯಾಗ್ನಲ್ಲಿ ಅಗತ್ಯವಿದ್ದಷ್ಟು ಪುಸ್ತಕ, ತಟ್ಟೆ, ಟವಲ್, ಬಿಸಿನೀರನ್ನ ತುಂಬಿಸಿ ಕಳಿಸಬೇಕು. ಕೆಮ್ಮು ಸೀನುವಾಗ ಕರವಸ್ತ್ರ ಬಳಸುವಂತೆ, ಆಗಾಗ್ಗೆ ಕೈ ತೊಳೆಯುವಂತೆ ಮಕ್ಕಳಿಗೆ ಹೆತ್ತವರು ಅಭ್ಯಾಸ ಮಾಡಿಸಬೇಕು. ಶಾಲೆಯಲ್ಲಿ ಪುಸ್ತಕ, ಪೆನ್ಸಿಲ್ ಅಥವಾ ಯಾವುದೇ ವಸ್ತುಗಳನ್ನ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳದಂತೆ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು. ಇನ್ನು ಶಾಲೆಯಲ್ಲೂ ಅಷ್ಟೇ, ಶಾಲಾ ಆವರಣ, ಪೀಠೋಪಕರಣ, ಶೌಚಾಲಯ ಎಲ್ಲಾ ಕಡೆ ಸೋಂಕು ನಿವಾರಕ ಬಳಸಿ ಆಗಿಂದಾಗಲೇ ಸ್ವಚ್ಛ ಮಾಡ್ತಿರ್ಬೇಕು. ಶಾಲೆಯಲ್ಲಿ ಕೋವಿಡ್ ಸೋಂಕಿತರ ನಿರ್ವಹಣೆಗೆಂದು ಒಂದು ಕೊಠಡಿಯನ್ನ ಮೀಸಲಿಡಬೇಕು. ಥರ್ಮಾಮೀಟರ್, ಸ್ಯಾನಿಟೈಸರ್ ಬಳಕೆ ಮತ್ತು ದೈಹಿಕ ಅಂತರವನ್ನ ಕಡ್ಡಾಯವಾಗಿ ಕಾಪಾಡಿಕೊಳ್ಳಬೇಕು. ಶಾಲೆಯಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಹಾಗೂ ಒಂದು ಕೊಠಡಿಯಲ್ಲಿ ಗರಿಷ್ಠ 15 ವಿದ್ಯಾರ್ಥಿಗಳನ್ನಷ್ಟೇ ಕೂರಿಸಬೇಕು. ಪೋಷಕರ ಒಪ್ಪಿಗೆ ಪತ್ರವನ್ನ ತರಬೇಕು. ಅದರ ಜೊತೆನೆ ಆ ಮಕ್ಕಳಿಗೆ ಶೀತ, ನೆಗಡಿ, ಜ್ವರ ಇತ್ಯಾದಿ ಯಾವುದೂ ಇಲ್ಲ ಅನ್ನೋದನ್ನು ಕೂಡ ಪೋಷಕರ ಹತ್ರ ಬರೆಸ್ಕೊಂಡು ಬರಬೇಕು. ಮತ್ತೆ ನಮ್ಮ ಕೊಠಡಿಗಳನ್ನೆಲ್ಲ ಸ್ಯಾನಿಟೈಸ್ ಮಾಡೋದಕ್ಕೆ ಏನೇನು ಎಚ್ಚರಿಕೆ ಕ್ರಮ ತಗೊಳ್ಬೇಕು ಅನ್ನೋದನ್ನು ಕೂಡ ಇವತ್ತು ನಿಶ್ಚಯ. ಅದರಿಂದ ಹಾಸ್ಟೆಲ್ ಆರಂಭ. ನೆಕ್ಸ್ಟ್ ರಿಪೋರ್ಟ್ ಇದ್ರೆ ಹಾಸ್ಟೆಲ್ ಎಂಟ್ರಿ. ಎಷ್ಟೋ ಮಕ್ಕಳು ಬೇರೆ ಬೇರೆ ಊರಲ್ಲಿ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದುತ್ತಿರ್ತಾರೆ. ಹೀಗಾಗಿ ಶಾಲೆ ಆರಂಭ ಮಾಡುವಾಗ ಹಾಸ್ಟೆಲ್ ಕೂಡ ಆರಂಭಿಸಬೇಕು.
ಹೀಗಾಗಿ ಜನವರಿ 1ರಿಂದ ಹಾಸ್ಟೆಲ್ ಆರಂಭವಾಗಲಿದೆ. ಆದರೆ ಹಾಸ್ಟೆಲ್ಗೆ ಬರುವ ಮಕ್ಕಳು ಕೋವಿಡ್ ಟೆಸ್ಟ್ ಮಾಡಿಸಿ ಕೈಯಲ್ಲಿ ನೆಗೆಟಿವ್ ರಿಪೋರ್ಟ್ ಹಿಡಿದಿರಬೇಕು. ಹಾಗಿದ್ರೆ ಮಾತ್ರ ಹಾಸ್ಟೆಲ್ಗೆ ಎಂಟ್ರಿ ಸಿಗಲಿದೆ. ಹಾಜರಾತಿ ಕಡ್ಡಾಯವಲ್ಲ, ಪೋಷಕರ ಒಪ್ಪಿಗೆ ಕಡ್ಡಾಯ. ಶಾಲೆಗೆ ಬರಲು ಕೊರೋನಾ ಪರೀಕ್ಷೆ ಕಡ್ಡಾಯವಿರಲ್ಲ. ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಆರಂಭವಾಗಲಿದೆ. ಆದರೆ ಹಾಜರಾತಿಯನ್ನ ಕಡ್ಡಾಯಗೊಳಿಸಿಲ್ಲ. ಆದರೆ ಶಾಲೆಗೆ ಬರಲು ಪೋಷಕರು ಲಿಖಿತ ಒಪ್ಪಿಗೆ ನೀಡಿರಬೇಕು ಎಂಬ ನಿಯಮವನ್ನ ಕಡ್ಡಾಯ ಮಾಡಲಾಗಿದೆ. ಇನ್ನು ಶಾಲೆಗೆ ಬರುವ ಮಕ್ಕಳು ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡಿರಬೇಕು ಅಂತ ನಿಯಮವೇನಿಲ್ಲ. ಆದರೆ ತಮ್ಮ ಮಕ್ಕಳಿಗೆ ಕೊರೋನಾ ಲಕ್ಷಣ ಇಲ್ಲ ಅನ್ನೋ ಪತ್ರವನ್ನ ಪೋಷಕರು ನೀಡಬೇಕು. ಸ್ಕೂಲ್ ಬಸ್ನಲ್ಲಿ 50% ಮಕ್ಕಳಿರಬೇಕು. ಶಾಲಾ ಆವರಣದಲ್ಲಿ ಕನಿಷ್ಠ 3 ಅಡಿ ಅಂತರ ಕಡ್ಡಾಯ. ಶಾಲೆ ಬಳಿ ತಿಂಡಿ ಮಾರಲು ಅವಕಾಶವಿಲ್ಲ. ಸ್ಕೂಲ್ ಬಸ್ನಲ್ಲಿ 50% ಮಕ್ಕಳನ್ನ ಮಾತ್ರ ಕರೆದುಕೊಂಡು ಹೋಗಬೇಕು. ಅಸ್ವಸ್ಥರಿದ್ರೆ ವಾಪಸ್ ಕಳಿಸಬೇಕು. ಜೊತೆಗೆ ಶಾಲೆ ಆವರಣದೊಳಗೆ 3 ಅಡಿ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯ. ಬೆಂಚ್ನಿಂದ ಬೆಂಚ್ಗೂ 3 ಅಡಿ ಅಂತರವಿರಬೇಕು. ಇನ್ನು ಶಾಲೆ ಬಳಿ ತಿಂಡಿ ತಿನಿಸು ಮಾರಲು ಅವಕಾಶ ನೀಡಬಾರದು ಅಂತ ಸರ್ಕಾರದ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಎಲ್ಲಾ ನಿಯಮಗಳನ್ನ ಎಲ್ಲಾ ಶಾಲೆಗಳು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತದೆ. ಇನ್ನು ಶಾಲೆಯಲ್ಲಿ ಬಿಸಿಯೂಟದ ವ್ಯವಸ್ಥೆ ಇರಲ್ಲ. ಬಿಸಿಯೂಟದ ಪರಿಕರಗಳನ್ನ ಮನೆಗಳಿಗೆ ರವಾನೆ ಮಾಡ್ತೀವಿ ಅಂತ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಪೋಷಕರ ಒಪ್ಪಿಗೆಯೂ ಲಭಿಸಿದೆ. ಏನೇ ಇದ್ರೂ ಶಾಲೆಯಲ್ಲಿ ಕಲ್ತಂಗೆ ಮಕ್ಕಳು ಮನೇಲಿ ಕಲಿಯಲ್ಲ. ಅದರಿಂದ ಶಾಲೆ ನಮಗೆ ಬೇಕೇ ಬೇಕು. ಯಾವುದೇ ರೀತಿ ನಮಗೊಂದು ಪ್ರೊಟೆಕ್ಷನ್ ಅನ್ನೋದು ಕೊಟ್ಟರೆ ನಾವು ಖಂಡಿತ ಶಾಲೆ ಕಲ್ಸಕ್ಕೆ ರೆಡಿ ಇದ್ದೀವಿ. ಎಲ್ಲ ಕಡೆ ಓಪನ್ ಮಾಡ್ಯಾರ, ಮಾಲ್ಸ್ ಓಪನ್ ಮಾಡ್ಯಾರ, ಥಿಯೇಟರ್ಸ್ ಓಪನ್ ಮಾಡ್ಯಾರ, ಹೋಟೆಲ್ಸ್ ಓಪನ್ ಮಾಡ್ಯಾರ. ಅದು ಬರೀ ಸ್ಕೂಲ್ ಕಾಲೇಜ್ ಒಂದೇ ಯಾಕೆ ಬಂದ್ ಮಾಡ್ಯಾರ? ಅದಕ್ಕೆ ಆಫ್ಲೈನ್ ಚಲೋ. ಆಮೇಲೆ ಎಫೆಕ್ಟ್ನೂ ಆಗಲ್ಲ, ನಮ್ಮ ಕಣ್ಣಿಗೆ ಹೆಲ್ತಿಗೆ ಎಫೆಕ್ಟ್ ಆಗಲ್ಲ. ಜೊತೆ ನಮ್ಮ ಸ್ಕೋರ್ ಸೆಕೆಂಡ್ ಇಯರ್ ಟರ್ನಿಂಗ್ ಪಾಯಿಂಟ್ ಇರ್ತದೆ ಲೈಫ್ದು. ಅದಕ್ಕೆ ಸ್ಕೋರ್ ಆಗಬೇಕಂದ್ರೆ ಆಫ್ಲೈನೇ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಫ್ಲೈನೇ ಬೇಕು. ಏನು ಸರ್ಕಾರ ಗೈಡೆನ್ಸ್ ಇದೆ ಅದಕ್ಕೆಲ್ಲಾನು ಸ್ಕೂಲ್ನವರು ಮಾಡ್ಕೊಂಡಿದ್ದಾರೆ. ಸ್ಕೂಲ್ ಸ್ಟಾರ್ಟ್ ಮಾಡೋದು ಒಳ್ಳೇದು ಅನಿಸ್ತದೆ. ಈಗ ಓಪನ್ ಆದ್ರೆ ಹೋಗಕ್ಕೆ ರೆಡಿ ಇದೆಯಾ? ಹೋಗಕ್ಕೆ ರೆಡಿ ಇದೀನಿ. ಇವ್ರು ಹೇಳ್ತಿದ್ದಾರೆ ಜವಾಬ್ದಾರಿ ನೀವು ತಂದೆ ತಾಯಿಂದ ಲೆಟರ್ ತಗೊಂಬನ್ನಿ ಅಂತ. ಸೊ ಅಲ್ಲಿಗೆ ಇವ್ರು ಯಾವುದೇ ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲ ಅಂತ ಒಂದು ಅನಿಸ್ತಾ ಇದೆ. ಆಫ್ಲೈನ್ ಚಾಲೂ ಮಾಡಬೇಕಾಗಿ ವಿನಂತಿ. ಯಾಕಂದ್ರೆ ಆನ್ಲೈನ್ ಕ್ಲಾಸಲ್ಲಿ ಮಕ್ಕಳು 9 ಮತ್ತು 10 ಭಾಳ ಇಂಪಾರ್ಟೆಂಟ್ ಇರೋದ ಕಾರಣ ಈ ಸೂಕ್ತವಾಗಿ ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಶಾಲೆ ಕಾಲೇಜುಗಳನ್ನು ಪುನರಾರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಟಿವಿ ಮತ್ತು ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಟೈಮ್ ಪಾಸ್ ಮಾಡ್ತಾರೆ. ಸೊ ಕಿಡ್ಸ್ ಆರ್ ವೆರಿ ಸ್ಮಾರ್ಟ್ ಆ್ಯಂಡ್ ದಿ ಕ್ಯಾನ್ ಕಂಪ್ಲೀಟ್ ದ ಪೋರ್ಷನ್ ವಾಟ್ ಎವರ್ ಇಟ್ ಈಸ್. ಅದು ಮುಂದವ್ರಿಗೆ ಹೆಲ್ಪ್ ಆಗ್ತದೆ. ಈಗ ಮೊಮೆಂಟ್ರಿ ನಾವು ನೋಡಬಾರ್ದು ಆ್ಯಕ್ಚುಲಿ. ಇಟ್ ಈಸ್ ವೆರಿ ಗುಡ್ ಫಾರ್ ಅಸ್. ಯಾಕಂದ್ರೆ ನಮಗೆ ಈಸಿ ಆಗಕ್ಕೆ ಕುಂತೈತಿ. ನಮ್ಮ ಮನ್ಯಾಗ ಇರ್ತೇವಲ್ಲ, ವಿ ಡೋಂಟ್ ಹ್ಯಾವ್ ದಟ್ ಸ್ಟ್ರಿಕ್ಟ್ನೆಸ್ ಇನ್ ಅವರ್ ಹೌಸಸ್. ಮತ್ಲಬ್ ಯಾವಾಗ ನಾವು ಮನ್ಯಾಗ ಇರ್ತೇವೆ ನಮಗೆ ಏನಿರ್ತೈತೆ ಆಮೇಲೆ ಓದ್ಬೋದು ಹಿಂಗೆ ಮಾಡ್ಕೊಂತ ನಾವು ಕುಂತಿರ್ತೇವೆ. ಆಮೇಲೆ ಯಾವಾಗ ಎಕ್ಸಾಮ್ಸ್ ಬರ್ತಾವಲ್ಲ ಅದು ಪ್ರೆಷರ್ ಆಗ್ತೈತಿ. ಶಾಲೆಯಲ್ಲಿ ಇರುವಂಥ ವಾತಾವರಣ ಮನೇಲಿ ಬರಲ್ಲ. ಅಂದರೆ ಶಾಲೆಯಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಇದ್ರೆ ಮಾತ್ರ ಮಕ್ಕಳುಗಳಲ್ಲಿ ಕಲಿಕೆ ಭಾವನೆ ಬರುತ್ತೆ. ಇಂಥ ಸಂದರ್ಭದಲ್ಲಿ ಶಾಲೆಗಳು ಓಪನ್ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಸರ್. ಈಗ ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗ್ತೀವಿ, ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತೀವಿ, ಮತ್ತೆ ಸ್ಯಾನಿಟೈಸರ್ ಟೈಮ್ ಟು ಟೈಮ್ ಯೂಸ್ ಮಾಡ್ತೀವಿ. ನಾನು ಸ್ಕೂಲ್ಗೆ ಹೋಗ್ಬೇಕಂತ ಇದ್ದೀನಿ. ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ ಕಣ್ಣಿಗೂ ಸ್ಟ್ರೆಸ್ ಆಗುತ್ತೆ ಜಾಸ್ತಿ, ಮತ್ತು ಪವರ್ ಇನ್ನೂ ಜಾಸ್ತಿ ಆಗ್ಬೋದು. ಮತ್ತು ಸ್ಕೂಲಲ್ಲಿದ್ದರೆ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ಬೋದು, ಅಲ್ಲೇ ಎಲ್ಲನೂ ಮೀಟ್ ಮಾಡ್ಬೋದು. ಇಲ್ಲಾದರೆ ಬರೀ ಮೊಬೈಲಲ್ಲೇ ಇನ್ವಾಲ್ವ್ ಆಗಿರಬೇಕಾಗುತ್ತೆ. ಅದಕ್ಕೆ ಮತ್ತು ಟೀಚರ್ಸ್ಗೂ ಅರ್ಥ ಆಗಲ್ಲ ನಾವೇನು ಮಾಡ್ತಿದ್ದೀವೋ ಅಂತ. ಸೊ ಸ್ಕೂಲ್ಗೆ ಹೋಗೋದು. ಸ್ಕೂಲ್ ಓಪನ್ ಆಗೋಕ್ಕೆ ಕಾಯ್ತಾ ಇದ್ದೀನಿ. ಯಾಕಂದರೆ ಸ್ಕೂಲ್ ಈಗ ಇಲ್ಲದೆ ಹೋದರೆ ಯಾರೂ ಕಲಿಯೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರೋದು ಅರ್ಥ ಆಗೋಲ್ಲ ಕೆಲವ್ರಿಗೆ. ಮತ್ತು ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆದರೆ ಒಳ್ಳೆಯದು. ಟೀಚರ್ಸ್ ಜೊತೆ ಜಾಸ್ತಿ ಇಂಟ್ರಾಕ್ಷನ್ ಆಗಿ ನಾವು ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ಕೋಬೋದು ಅಂತ. ಸೊ ಇನ್ನೇನು ಶಾಲೆ ಆರಂಭವಾಗ್ತಿದೆ. ಮುನ್ನೆಚ್ಚರಿಕೆ ವಹಿಸಿ ಶಾಲೆಗೆ ಹೋಗಿ ಪಾಠ ಪ್ರವಚನ ಕೇಳೋದಷ್ಟೇ ಮಕ್ಕಳ ಕೆಲಸ. ಮುನ್ನೆಚ್ಚರಿಕೆ ವಹಿಸಿದ್ರೆ ಶಾಲೆ ಆರಂಭಿಸಿಯೂ ಕೊರೋನಾ ಗೆಲ್ಲೋದು ಕಷ್ಟವಲ್ಲ. ಆದರೆ ವೆರಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪೋಷಕರು ಮಕ್ಕಳಿಗೆ ಕೋವಿಡ್ ನಿಯಮ ಎಚ್ಚರಿಕೆಗಳನ್ನ ನೀಡಬೇಕಾಗಿದೆ. ಶಿಕ್ಷಕರು ಕೊರೋನಾ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಮಕ್ಕಳನ್ನ ಮನವೊಲಿಸಬೇಕಾಗಿದೆ. ಈ ಎಚ್ಚರಿಕೆ ಮನವೊಲಿಕೆ ಸಕ್ಸಸ್ ಆದ್ರೆ ಮಕ್ಕಳು ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ಶಾಲೆ ಆರಂಭವಾದರೂ ರಾಜ್ಯದಲ್ಲಿ ಕೊರೋನಾ ಆತಂಕ ಮತ್ತೆ ಕಾಡುವ ಚಾನ್ಸೇ ಇರಲ್ಲ. ಸೋಂಕು ತಗುಲಿದ್ರೆ ಶಾಲೆ ಸೀಲ್ ಡೌನ್ ಆಗಲ್ಲ. ಮೊದಲೆಲ್ಲ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದ್ರೆ ಇಡೀ ಮನೆ ಅಥವಾ ಬಿಲ್ಡಿಂಗ್ ಆಫೀಸ್ಗಳನ್ನೇ ಸೀಲ್ ಡೌನ್ ಮಾಡಲಾಗ್ತಿತ್ತು. ಆದ್ರೆ ಈಗ ಆ ನಿಯಮವಿಲ್ಲ. ಸೊ ಹಾಗಾಗಿ ಶಾಲೆ ಆರಂಭವಾದ ನಂತರ ಯಾವುದಾದ್ರೂ ವಿದ್ಯಾರ್ಥಿಗೆ ಅಥವಾ ಶಿಕ್ಷಕರಿಗೆ ಕೊರೋನಾ ಸೋಂಕು ದೃಢಪಟ್ಟರೂ ಶಾಲೆ ಸೀಲ್ ಡೌನ್ ಆಗಲ್ಲ. ಬದಲಿಗೆ ಕೊಠಡಿ ಸ್ಯಾನಿಟೈಸ್ ಮಾಡಲಾಗುತ್ತೆ.
ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತದೆ. ಸೀಲ್ ಡೌನ್ ಅಗತ್ಯವಿಲ್ಲ ಅಂತ ಕೋವಿಡ್ ತಾಂತ್ರಿಕ ಸಮಿತಿ ಸಲಹೆ ನೀಡಿದೆ. ಪಠ್ಯ ಕಡಿತವಿಲ್ಲ, 5 ತಿಂಗಳಲ್ಲಿ ಪಠ್ಯ ಅಂತ್ಯ. ಈ ಹಿಂದೆ SSLC ಮತ್ತು ದ್ವಿತೀಯ PUC ಸಿಲೆಬಸ್ ಕಡಿತವಾಗುತ್ತೆ ಅನ್ನೋ ಮಾಹಿತಿ ಹರಿದಾಡಿತು. ಆದರೆ ಪಠ್ಯ ಕಡಿತ ಮಾಡಲಾಗ್ತಿಲ್ಲ. PUCಗೆ SCRT ಸಿದ್ಧಪಡಿಸಿರುವ ಪಠ್ಯವನ್ನ ಬೋಧಿಸಲಾಗುತ್ತದೆ. ಇನ್ನುಳಿದ ತರಗತಿಗಳಿಗೂ ಪಠ್ಯ ಕಡಿತವಿಲ್ಲ. ಸುಮಾರು 5 ತಿಂಗಳು ತರಗತಿ ನಡೆಯೋದ್ರಿಂದ ಪಠ್ಯವನ್ನ ಮುಗಿಸಲು ಸಾಧ್ಯವಿದೆ ಅಂತ ಶಿಕ್ಷಣ ಇಲಾಖೆ ಹೇಳಿದೆ ಅಂತ ಹೇಳಲಾಗ್ತಿದೆ. ಈ ಕಡೆ ಸರ್ಕಾರ ಶಾಲೆ ಓಪನ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಮತ್ತೊಂದು ಕಡೆ ಅನುದಾನ ರಹಿತ ಶಾಲೆಗಳು ಆನ್ಲೈನ್ ಕ್ಲಾಸ್ ಕೂಡ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಖಾಸಗಿ ಶಾಲೆ ಮಕ್ಕಳಿಗೆ ಅತ್ತ ಸ್ಕೂಲು ಇಲ್ಲ, ಇತ್ತ ಆನ್ಲೈನ್ ಕ್ಲಾಸು ಇಲ್ಲ ಎಂಬ ಸ್ಥಿತಿ ಬರುತ್ತಾ? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಸೆಕೆಂಡ್ PUC ಕ್ಲಾಸ್ ಆರಂಭಕ್ಕೆ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ. ಮತ್ತೊಂದು ಕಡೆ ಅನುದಾನ ರಹಿತ ಶಾಲೆಗಳು ಆನ್ಲೈನ್ ಕ್ಲಾಸ್ ನಡೆಸಲ್ಲ ಅಂತ ಪಟ್ಟು ಹಿಡಿದಿದೆ. ಅಷ್ಟಕ್ಕೂ ಏನಿದು ಫೈಟ್? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೊನ್ನೆ ಕ್ಯಾಂಪ್ಸ್ ಅಂದ್ರೆ ಖಾಸಗಿ ಶಾಲೆಗಳ ಒಕ್ಕೂಟ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿತ್ತು. ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಅಂತ್ಯವಾಗಿತ್ತು. ಇದೀಗ ಅನುದಾನ ರಹಿತ ಶಾಲೆಗಳು ಸಂಘ ಅಂದ್ರೆ ರೂಪ್ಸಾ ಹೋರಾಟ ಶುರು ಮಾಡಿದೆ. ರೂಪ್ಸಾ ಖಾಸಗಿ ಶಾಲೆಗಳ ಒಕ್ಕೂಟ ಡಿಸೆಂಬರ್ 13ರಿಂದಲೇ ಆನ್ಲೈನ್ ಕ್ಲಾಸ್ಗಳನ್ನ ಬಂದ್ ಮಾಡೋದಾಗಿ ಘೋಷಿಸಿದ್ದು, ಜನವರಿ 6ರಿಂದ ಬೆಂಗಳೂರಿನಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದೆ. ಎಲ್ಲ ಶೈಕ್ಷಣಿಕ ಚಟುವಟಿಕೆಯನ್ನು ನಿಲ್ಲಿಸುವ ನಿರ್ಧಾರವನ್ನು ಮಾಡಿದ್ದೀವಿ. ಅದಕ್ಕೆ ನಿಮಗೆ ಒಂದು 10 ದಿನ 15 ದಿವಸ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ ಅದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ನಮ್ಮ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದೀವಿ. ಅದು ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ ವಿಷಯ. ರೂಪ್ಸಾ ಒಕ್ಕೂಟದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಶಾಲೆಗಳಿವೆ. ಈ ಒಕ್ಕೂಟಗಳು ಕ್ಲಾಸ್ ಬಂದ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಿದ್ರೆ ರೂಪ್ಸಾ ಹೋರಾಟ ಯಾಕೆ? ಏನವರ ಬೇಡಿಕೆ ಅನ್ನೋದನ್ನ ನೋಡೋದಾದ್ರೆ 3,500 ಶಾಲೆಗಳಿಗೆ ಅನುಮತಿ ಕೊಡಿ, ಲೈಸೆನ್ಸ್ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಕಡಿಮೆ ವಿದ್ಯಾರ್ಥಿಗಳಿರುವ 124 ಶಾಲೆಗಳನ್ನ ಮುಚ್ಚಬಾರದು. 25 ವರ್ಷ ಹಳೆ ಶಾಲೆಗಳಿಗೆ ಅನುದಾನ ಕೊಡಬೇಕು. ಖಾಸಗಿ ಶಿಕ್ಷಕರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಿಸಬೇಕು. ಶಾಲಾ ವಾಹನಗಳ ಸಾಲ ಮರುಪಾವತಿಯನ್ನ ಮುಂದೂಡಲೇಬೇಕು. ಕಟ್ಟಡಗಳ ಸುರಕ್ಷತಾ ಪತ್ರದ ಅಗತ್ಯತೆಯನ್ನ ಹಿಂಪಡೆಯಬೇಕು. RTE ಬಾಕಿ ಹಣ ಕೊಡಬೇಕು. ಸಿಲೆಬಸ್ ಕಡಿತ ಮಾಡಬೇಕು. ಖಾಸಗಿ ಶಾಲೆಗಳನ್ನ ವಿದ್ಯಾಗಮ ಕಷ್ಟವಾಗುತ್ತದೆ. ಈ ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಅಂತ ರೂಪ್ಸಾ ಹೋರಾಟಕ್ಕಿಳಿದಿದೆ. ಇನ್ನು ಈ ಕಡೆ ಪೋಷಕರು ಶನಿವಾರ ಪ್ರತಿಭಟನೆ ನಡೆಸಿದ್ರು. ಖಾಸಗಿ ಶಾಲೆಗಳು ಹೆಚ್ಚಿನ ಶುಲ್ಕ ಪಡೆಯುತ್ತಿರುವುದು, RTE ಮಕ್ಕಳಿಗೆ ಶಿಕ್ಷಣ ನೀಡದೇ ಇರುವುದು, ಶುಲ್ಕ ವಿಚಾರವಾಗಿ ಸ್ಪಷ್ಟನೆ ನೀಡದ ಸರ್ಕಾರ ಹಿನ್ನೆಲೆ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಕ್ಕೆ ಶಾಕ್ ಆಗುವಂತ ಬಿಸ್ನೆಸ್ ಇದು. ರೆಸ್ಪಾನ್ಸಿಬಿಲಿಟಿ ಗೊತ್ತಿರುತ್ತೆ, ಫೀಸ್ ಕಟ್ಬೇಕನ್ನೋದು ನನ್ನ ತಲೆಯಲ್ಲಿ ಇದೆ. ನಾವು ಹೇಳ್ತಾರೆ ನಾವು ಫೀಸ್ ಕಟ್ತೀವಿ, ಕಾನೂನು ಪ್ರಕಾರ ಕಟ್ತೀವಿ. ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದೆ? ನಾವು ಕೇಳ್ತಾ ಇರೋದು ಟ್ರಾನ್ಸ್ಪರೆನ್ಸಿ ಇರಲಿ. ಹೀಗೆ ಅತ್ತ ಮಕ್ಕಳಿಗೆ ಶಾಲೆ ದಿನಾಂಕ ಫಿಕ್ಸ್ ಆಗ್ತಿದಂತೆ ಈ ಕಡೆ ಒಂದೊಂದೇ ಸಮಸ್ಯೆಗಳು ಸ್ಫೋಟವಾಗ್ತಿದೆ. ಹೋರಾಟ ಏನೇ ಇರಲಿ, ಜನವರಿಯಿಂದ ಶಾಲೆ ಓಪನ್ ಆಗೋದು ಪಕ್ಕ. ಉಳಿದೆಲ್ಲ ತರಗತಿ ಮಕ್ಕಳಿಗೆ ವಿದ್ಯಾಗಮವೂ ಶುರುವಾಗಲಿದೆ. ಆ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಚಿಕ್ಕಬಿಗೆ ಏನೇ ಜಟಾಪಟಿ ಆಗ್ತಾ ಇದ್ರು ಜನವರಿ 1ರಿಂದ 10 ಮತ್ತು 12ನೇ ಕ್ಲಾಸ್ ಆರಂಭ ಮಾತ್ರ ಫಿಕ್ಸ್ ಆಗಿದೆ. ವಿದ್ಯಾಗಮವೂ ಶುರುವಾಗಲಿದೆ. SSLC ಮತ್ತು ಸೆಕೆಂಡ್ PUCಗೆ ಜನವರಿ 1ರಿಂದ ಕ್ಲಾಸ್ ಆರಂಭವಾದರೆ ಅದೇ ದಿನದಂದು 6ರಿಂದ 9ನೇ ತರಗತಿಯವರೆಗೆ ವಿದ್ಯಾಗಮವು ಶುರುವಾಗಲಿದೆ. ಹೌದು, ವಿದ್ಯಾಗಮವು ಜನವರಿ 1ರಿಂದಲೇ ಆರಂಭವಾಗಲಿದೆ. ವಿದ್ಯಾಗಮ ಅಂದ್ರೆ ಶಾಲಾ ಆವರಣದಲ್ಲಿ ತರಗತಿಯನ್ನ ನಡೆಸುವ ಯೋಜನೆ. ವಿದ್ಯಾಗಮಕ್ಕೆ ವಿದ್ಯಾರ್ಥಿಗಳು ಭಾಗವಹಿಸಬಹುದು, ಭಾಗವಹಿಸದೆಯೂ ಇರಬಹುದು. ಹಾಜರಿ ಕಡ್ಡಾಯವಲ್ಲ. ವಿದ್ಯಾಗಮಕ್ಕೆ ಬರಲು ಇಚ್ಛಿಸದ ಮಕ್ಕಳು ಮನೆಯಲ್ಲೇ ಇದ್ದು ಚಂದನ ವಾಹಿನಿ, ಆನ್ಲೈನ್ ಯೂಟ್ಯೂಬ್ ಚಾನೆಲ್ ಅಥವಾ ಇತರ ಮೂಲಗಳಿಂದ ವಿದ್ಯಾಭ್ಯಾಸ ನಡೆಸಬಹುದು ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ. ವಿದ್ಯಾಗಮ ಕಾರ್ಯಕ್ರಮದಡಿ ವಾರದಲ್ಲಿ 2 ಬಾರಿ ಮಕ್ಕಳು ಹಾಜರಾಗಬೇಕಾಗುತ್ತದೆ. ಅರ್ಧ ದಿನ ಮಾತ್ರ ತರಗತಿ ನಡೆಯುತ್ತದೆ. ಇನ್ನು 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಜನವರಿ 15ರ ನಂತರ ವಿದ್ಯಾಗಮ ಆರಂಭವಾಗುವ ಸಾಧ್ಯತೆ ಇದೆ. 6ರಿಂದ 9ನೇ ತರಗತಿ ಮಕ್ಕಳ ವಿದ್ಯಾಗಮಕ್ಕೆ ಯಾವುದೇ ಅಡೆತಡೆ ಎದುರಾಗದೇ ಇದ್ರೆ ನಂತರ 1ರಿಂದ 5ರವರೆಗೆ ವಿದ್ಯಾಗಮ ನಡೆಯಲಿದೆ. ಆದರೆ ಹಾಜರಿ ಕಡ್ಡಾಯವಿಲ್ಲ. ಆದರೆ ಇವೆಲ್ಲದರ ಜೊತೆಗೆ ಮತ್ತೊಂದು ಮಹತ್ವದ ಮಾಹಿತಿ ಇದೆ. ಅದೇನೆಂದ್ರೆ ಪ್ರತಿ ತರಗತಿ ವಿದ್ಯಾರ್ಥಿಗಳ ಪರೀಕ್ಷಾ ಹಾಜರಾತಿಗೆ ಶಾಲಾ ಪ್ರವೇಶ ಅಥವಾ ದಾಖಲಾತಿ ಕಡ್ಡಾಯ ಅಂತ ಸರ್ಕಾರ ಸ್ಪಷ್ಟವಾಗಿ ಸೂಚಿಸಿದೆ.
ಹಾಗಾಗಿ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡದಿದ್ರೆ ಪೋಷಕರು ತಕ್ಷಣವೇ ಆ ಕೆಲಸ ಮಾಡಬೇಕಾಗಿದೆ. ಸೊ ಫೈನಲಿ ಶಾಲೆ ಆರಂಭಕ್ಕೆ ಮುಹೂರ್ತನೂ ಫಿಕ್ಸ್ ಆಗಿದೆ. ಮಾರ್ಗಸೂಚಿಗಳು ಸಿದ್ಧವಾಗಿದೆ. ಪೋಷಕರು ಮಕ್ಕಳು ಕೊರೋನಾ ಮುನ್ನೆಚ್ಚರಿಕೆಯನ್ನ ಪಾಲಿಸಿ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಒಟ್ಟಾರೆ ಕೊರೋನಾ ಕಾರಣಕ್ಕೆ ಬಂದ್ ಆದ ಶಾಲೆ ಬಾಗಿಲು ಹೊಸ ವರ್ಷಕ್ಕೆ ತೆರೆಯಲಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.